ನಾನು ಹುಟ್ಟಿದ್ದು ಡಿ ಕಾಳೇನಹಳ್ಳಿ ಅಂತ. ಅದನ್ನು ದೇವಸ್ಥಾನದ ಕಾಳೇನಹಳ್ಳಿ ಅಂತ ಹೇಳಿ ಕರೀತಾರೆ. ನನ್ನ ತಂದೆ ನಿಂಗಪ್ಪ ಅಂಥೇಳಿ, ತಾಯಿ ನಂಜಮ್ಮ ಅಂಥೇಳಿ 1954ರಲ್ಲಿ ನನ್ನ ಜನನ ಆಗುತ್ತೆ. ಆನಂತರದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಕೂಡ ಕಾಳೇನಹಳ್ಳಿಯ ಗ್ರಾಮದಲ್ಲೇ ನಡೀತಾ ಹೋಗ್ತದೆ. ಆ ನಂತರದಲ್ಲಿ ಹೈಸ್ಕೂಲ್ಗೆ ನಾನು ಚನ್ನರಾಯಪಟ್ಟಣಕ್ಕೆ ಹೋಗಬೇಕಾಗಿ ಬರ್ತದೆ. ಚನ್ನರಾಯಪಟ್ಟಣದಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಅಂತೇಳಿ ಅದೇ ಆಗ ಆರಂಭವಾಗಿತ್ತು. ಆ ಹೈಸ್ಕೂಲ್ಗೆ ನಾನು ಸೇರಿಕೊಂಡೆ. ಅಲ್ಲಿ ಗೋವಿಂದರಾಜ್ ಅಂಥೇಳಿ ಒಬ್ಬರು ಬಹಳ ಮುಖ್ಯ ಶಿಕ್ಷಕರು ನನ್ನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದಂಥವ್ರು. ಅವರೆಲ್ಲ ಆಮೇಲೆ ಪಿ ಮಹಾದೇವಯ್ಯನವರು ಅಂಥೇಳಿ ಒಬ್ಬರು ಹಿಂದಿ ಸಾಹಿತ್ಯದ ಅಧ್ಯಾಪಕರಾಗಿದ್ದರು. ಆ ವಯಸ್ಸಿಗಾಗಲೇ ನನಗೆ ಕವಿತೆಗಳನ್ನು ಬರೀತಕ್ಕಂಥ ಒಂದು ಆಸಕ್ತಿ ಬೆಳೆದಿತ್ತು. ನಾನು ಕವಿತೆಗಳನ್ನ ಬರಿತಾ ಇದ್ದರೆ ಅವರೆಲ್ಲ ಅದನ್ನು ಓದಿ ನನಗೆ ಈ ಮಾರ್ಗದಲ್ಲಿ ಹೋಗಬೇಕು ಹಾಗೆ ಅಂಥೇಳಿ ನನಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದೆ. ಹೈಸ್ಕೂಲ್ ಮುಗಿದ ನಂತರದಲ್ಲಿ ನಾನೇನು ಮಾಡಿದೆ ಅಂತಂದರೆ ನವೋದಯ ಕಿರಿಯ ಕಾಲೇಜಿಗೆ PU ಸೇರಿಕೊಂಡೆ. ಆ PUCನಲ್ಲಿ ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದೆ. ಆ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ PCB ಅಂತಿತ್ತ. ಆವಾಗ ಆ PCBನಲ್ಲಿ ನಾವು ಪಾಸ್ ಮಾಡ್ಕೊಂಡಿರೋ ಒಂದು 5-6 ಜನ ಇತ್ತು. ಆವಾಗ ನನಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಯಾವುದಾದ್ರೂ ಪದವಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಇತ್ತು, ಅಥವಾ BSc AG ಹೋಗ್ತಕ್ಕಂಥ ಅವಕಾಶ ಕೂಡ ಇತ್ತು. ಆದರೆ ಸಮಸ್ಯೆ ಏನಾಗಿತ್ತು ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮನ್ನು ಶೈಕ್ಷಣಿಕವಾಗಿ ತೊಡಗಿಸ್ತಕ್ಕಂಥವ್ರು, ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಕೂಡ ಯಾರೂ ಇರಲಿಲ್ಲ. ನನ್ನ ತಾಯಿ ಇದ್ದರು, ನನ್ನ ಅಜ್ಜಿ ಇದ್ದರು. ಅಷ್ಟು ಕಾಲಕ್ಕಾಗಲೇ ನನ್ನ ತಂದೆ ತೀರ್ಕೊಂಡಿದ್ರು. ನಮ್ಮ ಕೌಟುಂಬಿಕವಾದಂಥ ಜವಾಬ್ದಾರಿ ನನ್ನ ತಲೆಯ ಮೇಲೆ ಬಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನಾನು ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಓದ್ತಕ್ಕಂಥ ಆಸಕ್ತಿಯೂ ಕೂಡ ನನಗಿರಲಿಲ್ಲ. ಆ ಕಡೆ ನನ್ನ ಗಮನ ಕೂಡ ಹರಿಸಲಿಲ್ಲ. ಹಾಗಾಗಿ ನಾನು ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಪ್ರಥಮ ದರ್ಜೆ ಕಾಲೇಜ್ ಇತ್ತು, ಗೊಮ್ಮಟೇಶ್ವರ ಪ್ರಥಮ ದರ್ಜೆ ಕಾಲೇಜ್ ಅಂತ. ಅದು ಆ ಪ್ರಥಮ ದರ್ಜೆ ಕಾಲೇಜಿಗೆ ನಾನು ಕನ್ನಡ ವಿಶೇಷ ವಿಷಯವಾಗಿ ಅಧ್ಯಯನ ಮಾಡಬೇಕು ಅಂಥೇಳಿ ಸೇರಿಕೊಂಡೆ. ಅಲ್ಲಿ ಕೆಲವು ಕನ್ನಡ ಸಾಹಿತ್ಯದಲ್ಲಿ ಆಸಕ್ತ ಉಪನ್ಯಾಸಕ ವರ್ಗ ಬಂದರು. ಅವರು ನನಗೆ ಮಾರ್ಗದರ್ಶನವನ್ನು ಮಾಡಿದ್ರು. ಸಾಹಿತ್ಯ ವಿಚಾರದಲ್ಲಿ ನನಗೆ ಒಳನೋಟಗಳು ಕಾಣ್ತಾ ಇದ್ವು. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ ಆಗಬೇಕು, ಸಾಹಿತ್ಯದ ಬಗ್ಗೆ ಆಳವಾದಂಥ ಪರಿಜ್ಞಾನವನ್ನು ಹೊಂದಬೇಕು, ಏನಾದರೂ ನನ್ನ ಅಲ್ಪ ಕಾಣಿಕೆಯನ್ನು ಕನ್ನಡ ಸಾಹಿತ್ಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನನಗೆ ಆ ಕಾಲಕ್ಕಾಗಲೇ ನನಗೆ ಮನವರಿಕೆ ಆಗಿತ್ತು. ಆ ಸಂದರ್ಭದಲ್ಲಾಗಲೇ ನಾನು ನಾಟಕಗಳನ್ನ ಬರೀಬೇಕು ಅಂತನ್ನುವ ಗೀಳು ಕೂಡ ಆರಂಭವಾಗಿತ್ತು. ಜೊತೆಗೆ ನಾನು ನಮ್ಮ ಗ್ರಾಮದಲ್ಲಿ ನಮ್ಮ ಕೆಲವು ಯುವಕರ ತಂಡವನ್ನು ಸೇರಿಸ್ಕೊಂಡು ನಾಟಕ ನಿರ್ದೇಶನ ಮಾಡ್ತಕ್ಕಂಥದ್ದು, ಅದನ್ನು ಹಬ್ಬ ಹರಿದಿನಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು, ಅವುಗಳನ್ನ ಪ್ರದರ್ಶನ ಮಾಡಿ ಜನರಿಂದ ಮೆಚ್ಚುಗೆ ಪಡೀತಕ್ಕಂಥದ್ದು, ಈ ಥರದ ಪ್ರಶಂಸೆಗಳಿಗೆ ಪಾತ್ರ ಆಗ್ತಾಯಿದ್ದೆ. ಹಾಗಾಗಿ ಅವರೆಲ್ಲ ನನ್ನನ್ನು ತುಂಬ ಹಚ್ಕೊಂಡಿದ್ದವರಾಗಿದ್ದರಿಂದ ಅವರಿಗೆಲ್ಲ ನಾನು ಮಾರ್ಗದರ್ಶನ ಮಾಡ್ತಾ ರಂಗಭೂಮಿಗೆ ನಿಧಾನವಾಗಿ ಪಾದಾರ್ಪಣ ಮಾಡ್ಕೊಂಡು ಬಂದೆ. ಆಮೇಲೆ ಕಾಲೇಜು ದಿನಗಳಲ್ಲಿಯೂ ಕೂಡ ನಮ್ಮ ಕಾಲೇಜು ನನ್ನ ಸಹಪಾಠಿಗಳ ಜೊತೆ ನಾಟಕಗಳನ್ನ ಮಾಡ್ತಕ್ಕಂಥದ್ದು, ಹಾಸನದ ವಸ್ತು ಪ್ರದರ್ಶನದಲ್ಲಿ ನಾಟಕ ಪ್ರಯೋಗ ಮಾಡ್ತಕ್ಕಂಥದ್ದು, ಇಂಥ ಕಾರ್ಯಚಟುವಟಿಕೆಗಳಲ್ಲಿ ನನ್ನನ್ನೇ ನಾನು ತೊಡಗಿಸ್ಕೊತಾ ಬಂದೆ. ಜೊತೆಗೆ ನಾನು ಚಿಕ್ಕವನಾಗಿದ್ದಾಗಲಿಂದ ಕೂಡ ನಾಟಕ ಬರೀಬೇಕು ಅಂತನ್ನುವ ಒಂದು ಉತ್ಸಾಹ ಇತ್ತು. ಏಕೆಂದರೆ ನಾನು ಚಿಕ್ಕವನಾಗಿದ್ದಾಗ ಸಣ್ಣ TV ಅಂತಹ ಒಂದು ಸಣ್ಣ ಪೆಟ್ಟಿಗೆ ಥರದ್ದು ನನ್ನ ಕಲ್ಪನೆಗೆ ಬರ್ತಾಯಿತ್ತು. ಸಣ್ಣ ಪಾತ್ರಗಳನ್ನು ನನ್ನ ಕಲ್ಪನೆಯಲ್ಲಿ ನಿರ್ಮಿಸಿಕೊಂಡು ಆ ಪಾತ್ರಗಳ ಮೂಲಕ ನನ್ನ ನಾಟಕ ಪ್ರಯೋಗ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಾನು ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊದಲು 1 ವರ್ಷ ನಲ್ಲೂರು ಗ್ರಾಮದಲ್ಲಿ ಓದಿದೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದರೆ, ಆ ಊರಿನಲ್ಲಿ ನಾಟಕ ಪ್ರಯೋಗಗಳು ನಡೀತಾ ಇದ್ವು. ನಮ್ಮ ಸೋದರ ಮಾವ ಆ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದರು. ಹಾಗಾಗಿ ಅವರು ನನ್ನ ರಾತ್ರಿ ವೇಳೆ ತಾಲೀಮು ನಡೀತಿದ್ದಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆ ತಾಲೀಮನ್ನು ನಾನು ವಿಶೇಷವಾಗಿ ಗಮನಿಸ್ತಾ ಇದ್ದೆ. ಆ ಶನಿ ಪ್ರಭಾವ ನಾಟಕ ಆಗಲಿ, ಕುರುಕ್ಷೇತ್ರ ಆಗಲಿ, ಇಂಥ ನಾಟಕಗಳನ್ನ ಗಮನಿಸ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಹಿರಿಯ ಸೋದರ ಮಾವ ಒಬ್ಬರು ರಂಗಭೂಮಿಯಲ್ಲಿ ವಿಶೇಷವಾದಂಥ ಆಸಕ್ತಿ ಹೊಂದಿದವರಾಗಿದ್ದರು. ಜೊತೆಗೆ ಬಹಳ ಒಳ್ಳೆಯ ಹಾಡುಗಾರರಾಗಿದ್ದರು. ಹಾಗಾಗಿ ಅವರೆಲ್ಲರ ಪ್ರಭಾವಕ್ಕೆ ನಾನು ಒಳಗಾದೆ. ಹಾಗಾಗಿ ರಂಗಭೂಮಿ ಕ್ಷೇತ್ರಕ್ಕೆ ನಾನು ಬರತಕ್ಕಂಥ ಒಂದು ಅವಕಾಶ ನನ್ನ ಮನಸ್ಸಲ್ಲೇ ನಿರ್ಮಾಣಗೊಳ್ತು.